ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಸ್.ಎಲ್. ಭೈರಪ್ಪ ಅವರು ಒಂದು ಅದ್ಭುತವಾದ ಸ್ಥಾನವನ್ನು ಪಡೆದಿದ್ದಾರೆ. ಕೇವಲ ಕನ್ನಡ ಸಾಹಿತ್ಯದಲ್ಲಿ ಮಾತ್ರವಲ್ಲ, ಮರಾಠಿಯಲ್ಲಿ, ಹಿಂದಿಯಲ್ಲಿ ಅವರು ಗಳಿಸಿರುವ ಸ್ಥಾನ ಅತ್ಯಂತ ಹಿರಿದಾದದ್ದು. ಒಂದು ಸಲ ಕುರುಕ್ಷೇತ್ರದ ಬಳಿ ಅಧ್ಯಯನ ಮಾಡೋದಕ್ಕೆ ಹೋದಾಗ ಅಲ್ಲಿ ಒಂದು ಮನೆಗೆ ಹೋಗ್ತಾರೆ. ನಾನು ಎಸ್.ಎಲ್. ಭೈರಪ್ಪ ಅಂತ ಕರ್ನಾಟಕದಿಂದ ಬಂದಿದ್ದೇನೆ ಅಂತ ಇದ್ದಾಗೆ ಆ ಮನೆಯ ಯಜಮಾನ ವಂಶವೃಕ್ಷದ ಹಿಂದಿಯ ಆಧಾರವನ್ನು ಇಟ್ಟುಕೊಂಡು, ಇದನ್ನು ಬರೆದವ್ರು ನೀವೇನಾ? ಹೌದು ನಾನೇ, ಬನ್ನಿ ಬನ್ನಿ ಬನ್ನಿ, ರಾಜಾತಿಥ್ಯ ದೊರೆಯುತ್ತಂತೆ. ಹೀಗೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪ ಅವರ ಸಾಹಿತ್ಯ ಎಂತಹದ್ದು, ಅವರ ಓದುಗರ ವಲಯ ಎಂತಹದ್ದು ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕೆ. ಸತ್ಯನಾರಾಯಣ ಅವರು ಒಂದು ಅಧ್ಯಯನವನ್ನು ಮಾಡ್ತಾರೆ. ಇವರು 11 ಪ್ರಶ್ನೆಗಳನ್ನು ರೂಪಿಸ್ತಾರೆ. 11 ಪ್ರಶ್ನೆಗಳನ್ನು ರೂಪಿಸಿ ಆ 11 ಪ್ರಶ್ನೆಗಳನ್ನು 49 ಓದುಗರಿಗೆ ಕಳುಹಿಸಿಕೊಡ್ತಾರೆ. ಆ ಓದುಗರು ಸಾಹಿತಿಗಳಲ್ಲ, ಸರ್ವಸಾಮಾನ್ಯರು. ಅವರಲ್ಲಿ ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅಧ್ಯಾಪಕರಿದ್ದಾರೆ, ವ್ಯಾಪಾರಿ ಇದ್ದಾರೆ, ನ್ಯಾಯಾಧೀಶರಿದ್ದಾರೆ. ಹೀಗೆ ಸಾಮಾನ್ಯ ಓದುಗರು ಅಂತ ಯಾರಿದ್ದಾರೆ ಅವರಿಗೆ ಈ 11 ಪ್ರಶ್ನೆಗಳನ್ನು ಕೊಟ್ಟು ಕಾಲಾವಕಾಶ ಕೊಟ್ಟು ನಿಮ್ಮ ಅನಿಸಿಕೆ ಏನು ಅದನ್ನು ಬರೆದು ಕಳಿಸಿ ಅಂತ ಹೇಳ್ತಾರೆ. ಹಾಗೆ ಬರೆದು ಕಳಿಸಿದ 49 ಲೇಖನಗಳು ಏನಿದೆ ಅದು ಈಗ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಎಸ್.ಎಲ್. ಭೈರಪ್ಪ, ಓದು, ಓದುಗರು, ಓದುಗರ ಸ್ಪಂದನ. ಸಂಪಾದಕರು ಕೆ. ಸತ್ಯನಾರಾಯಣ ಅವರು. ಭೈರಪ್ಪ ಓದುಗ ವರ್ಗ ಅಂತ ಪ್ರತ್ಯೇಕ ಓದುವ ವರ್ಗ ಇದೆಯೇ? ಭೈರಪ್ಪನವರ ಜನಪ್ರಿಯತೆಗೆ ಕಾರಣವಾಗಿರುವ 3 ಅಂಶಗಳು ಯಾವುದು? ಭೈರಪ್ಪನವರು ನಿರ್ದಿಷ್ಟ ಜಾತಿ, ವರ್ಗ, ಧರ್ಮಗಳ ಓದುಗರು ಮಾತ್ರ ಓದ್ತಾರೆಯೇ? ಹಾಗಿದ್ದ ಮೇಲೆ ಅದಕ್ಕೆ ಕಾರಣ ಏನು? ಇತರ ಭಾರತೀಯ ಭಾಷೆಗಳಲ್ಲಿ ಓದುಗರನ್ನು ಸೃಷ್ಟಿಸಿಕೊಂಡಿರುವ ಭೈರಪ್ಪ ಜನಪ್ರಿಯರಾಗಿದ್ದಾರೆ, ಇದಕ್ಕೆ ಕಾರಣಗಳೇನು? ಭೈರಪ್ಪನವರ ವಿಚಾರಗಳು ಬೇರೆ ಇರಲಿ, ಆದರೆ ಅವರು ಕನ್ನಡ ಓದುಗ ವರ್ಗವನ್ನು ವಿಸ್ತರಿಸಿದವರು, ಹಾಗಾಗಿ ಗೌರವಾರ್ಹರು ಎನ್ನುವ ಮಾತನ್ನು ಪೂರ್ಣಚಂದ್ರ ತೇಜಸ್ವಿ ಏನು ಹೇಳಿದ್ದಾರೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಒಪ್ಪಬಹುದು? ಹೀಗೆ 11 ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರಗಳನ್ನು ತಗೊಂಡು ಆ ಉತ್ತರಗಳನ್ನು ಹಾಗೇ ಪ್ರಕಟಿಸಿದ್ದಾರೆ. ಇಂತಹ ಒಂದು ಸೊಗಸಾದ ಪ್ರಯತ್ನವನ್ನು ಮಾಡಿದಂಥ ಕೆ. ಸತ್ಯನಾರಾಯಣ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಶ್ರೀ ಎ.ಆರ್. ನಾನು ಮೂಲತಃ ಬೆಂಗಳೂರಿನವರು. ಇಲ್ಲಿ ನಾನು ಅಂಜನಾನಗರದಲ್ಲಿ ನಿವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳುವುದು ಮತ್ತು ಚಿತ್ರಕಲೆ. ವಿದ್ಯಾಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಎಚ್ ಡಿ ಅಂತೇಳಿ. ಮೂಲತಃ ಕೇವನ್ನಲಗೆರೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈಗ ಪ್ರಸ್ತುತ ವಾಸ ಇರೋದು ಬೇಗೂರು ವಿಶ್ವಪ್ರಿಯ ಲೇಔಟ್ನಲ್ಲಿ. ನಾನೊಂದು ಮೈಕ್ರೋ ಲ್ಯಾಬ್ಸ್ ಅಂತೇಳಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ. ಬಿಡುವಿನ ಸಮಯದಲ್ಲಿ ಕ್ರಿಕೆಟ್ ಆಡೋದು ಮತ್ತು ವಾಲಿಬಾಲ್ ಆಡೋದು ನನ್ನ ಹವ್ಯಾಸ. ಸತೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ.ಎಸ್. ರಾಮರಾವ್ ಬಾಗೂರು. ನಾನು ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿ. ಈಗ ಸದ್ಯ ಹಾಲಿ ಬೊಮ್ಮೇನಹಳ್ಳಿ, ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು ನಾಟಕ ಕಲಾವಿದ ಹಾಗೂ ಹಾಡುಗಾರ. ರಾಮರಾವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಷಿತಾ ಬಿ.ಎನ್. ನಾನು ಪ್ರಸ್ತುತ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಮಾಡುತ್ತೇನೆ. ನನ್ನ ಹವ್ಯಾಸಗಳು ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಂಡು ಹಾಗೆ ಜನರಿಗೆ ಅದನ್ನು ತಿಳಿಸಿಕೊಡುವಂಥದ್ದು.
ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವು 4 ಜನ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ 2 ಪುಸ್ತಕಗಳ ಪರಿಚಯ: ಕನ್ನಡಕ್ಕೆ ಬೆಳಕಿತ್ತ ಪಶ್ಚಿಮದ ಹಣತೆಗಳು, ಟಿ.ಕೆ. ಗಂಗಾಧರ ಪತ್ತಾರ ಬರೆದಂಥ ಪುಸ್ತಕ. ಅಭಿನವ ಕಾದಂಬರಿ, ಸತ್ಯಕಾಮ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಝೆಂಜಿ ಪರಿಭಾಷೆಯಲ್ಲಿ ಲಾಕ್-ಇನ್ ಅಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಬಾಗಿಲನ್ನು ಭದ್ರವಾಗಿ ಹಾಕು, ಯಾರ ಕೈಗೂ ಸಿಗಬೇಡ, 12 ಗಂಟೆ ನಿದ್ರೆ ಮಾಡು, ಗಮನವನ್ನು ಕೇಂದ್ರೀಕರಿಸು. ಮೊದಲಿಗೆ ಹರ್ಷಿತಾ. ಬಾಗಿಲನ್ನು ಭದ್ರವಾಗಿ ಹಾಕು. ಆಯ್ಕೆ 1. ಎರಡನೇದಾಗಿ ಬಜರ್ ಒತ್ತಿದ್ದು ಸತೀಶ್. ಯಾರ ಕೈಗೂ ಸಿಗಬೇಡ. ಆಯ್ಕೆ 2. 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗಮನವನ್ನು ಕೇಂದ್ರೀಕರಿಸು. ಇಂಗ್ಲಿಷ್ ಭಾಷೆಯ ಸಾಮಾನ್ಯ ಶಬ್ದಗಳು ಏನಿವೆ, ಅವುಗಳಿಗೆ ಏನು ಸಾಮಾನ್ಯ ಅರ್ಥ ಇದೆ, ಆ ಅರ್ಥವನ್ನು ಬಿಟ್ಟು ವಿಭಿನ್ನವಾದ ಅರ್ಥವನ್ನು ಕೊಟ್ಟು ಆ ಶಬ್ದಗಳನ್ನು ಪ್ರಯೋಗಿಸುವ ಪದ್ಧತಿ ಝೆಂಜಿ ತಲೆಮಾರಲ್ಲಿ ಹೆಚ್ಚಾಗ್ತಾ ಇದೆ. ಗಮನವಿಟ್ಟು ಓದು, ಗಮನವಿಟ್ಟು ಪರೀಕ್ಷೆಗೆ ಸಿದ್ಧತೆ ಮಾಡು, ಗಮನವಿಟ್ಟು ಅಭ್ಯಾಸ ಮಾಡು, ಗಮನವಿಟ್ಟು ಆಟವಾಡು, ಗಮನವಿಟ್ಟು ತರಬೇತಿಯನ್ನು ಪಡೆದುಕೋ, ಸ್ನೇಹದಲ್ಲಿ ಗಾಂಭೀರ್ಯತೆ ಇರಲಿ, ಗಮನವಿರಲಿ, ಪ್ರೀತಿ ಪ್ರೇಮವನ್ನು ಗಂಭೀರವಾಗಿ ಸ್ವೀಕರಿಸು. ಈ ರೀತಿಯಾಗಿ 100ಕ್ಕೆ 100ರಷ್ಟು ನಿನ್ನ ಗಮನವನ್ನು ಕೇಂದ್ರೀಕರಿಸಿ ಯಾವ ಕೆಲಸವನ್ನು ಮಾಡೋಕ್ಕೆ ಸಿದ್ಧವಾಗಿದೆಯೋ ಅದನ್ನಷ್ಟೇ ಮಾಡು. ಗಮನವನ್ನು ಆ ಕಡೆ ಈ ಕಡೆ ಹರಿಸಬೇಡ ಅಂತ ಹೇಳೋದಕ್ಕೆ ಈ ಲಾಕ್-ಇನ್ ಅನ್ನೋ ಪದಪುಂಜವನ್ನು ಬಳಸ್ತಾರಂತೆ ಝೆಂಜಿ ತಲೆಮಾರಿನವರು. 2 ಪುಸ್ತಕ: ಡಾಕ್ಟರ್ ಶ್ವೇತಾ ಸಾಮಾಜಿಕ ಕಾದಂಬರಿ, ಎಂ.ಬಿ. ಸಂತೋಷ್ ಬರೆದಿರುವಂಥದ್ದು. ಬಾಚಕೋರಿ ಗೌತಮ ಬರೆದಂಥ ಕಥೆಗಳ ಕೃತಿ. ಪ್ರಶ್ನೆ: 2025ರ ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಯಾವ ಕ್ಲಬ್ ಈ ಪ್ರಶಸ್ತಿಯನ್ನು ಗೆದ್ದಿತು? ಆಯ್ಕೆಗಳನ್ನು ನೋಡೋಣ. ರಿಯಲ್ ಮ್ಯಾಡ್ರಿಡ್, ಬೇಯರ್ನ್ ಮ್ಯೂನಿಚ್, ಚೆಲ್ಸಿಯಾ, ಪ್ಯಾರಿಸ್ ಸೈಂಟ್ ಜರ್ಮೇನ್. ಮೊದಲಿಗೆ ಹರ್ಷಿತಾ, ಆನಂತರ ಸತೀಶ್. ಚೆಲ್ಸಿಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಹೇಳಿ ಸತೀಶ್. ಆಯ್ಕೆ 1. ಆಯ್ಕೆ 1 ರಿಯಲ್ ಮ್ಯಾಡ್ರಿಡ್. ಉತ್ತರವನ್ನು ನೋಡೋಣ. ಚೆಲ್ಸಿಯಾ ಉತ್ತರ ಸರಿಯಾಗಿದೆ. ಬಾ ಚಕೋರಿ ಎನ್ನುವ ಈ ಒಂದು ಪುಸ್ತಕವನ್ನು ಹರ್ಷಿತಾ ಅವರಿಗೆ ಕೊಟ್ಟಿದ್ದೇವೆ. ಒಟ್ಟು 32 ತಂಡಗಳು ಭಾಗವಹಿಸಿದ್ದುವಂತೆ. ಇದೊಂದು ಜಗತ್ತಿನಲ್ಲೇ ಒಂದು ಮಾದರಿ ಸ್ಪರ್ಧೆ ಅಂತ ಇದು ಹೆಸರಾಗಿದೆ. ಪ್ಯಾರಿಸ್ನ ಸೈಂಟ್ ಜರ್ಮೇನ್ ತಂಡ ಏನಿದೆ ಅದು ರನ್ನರ್ ಅಪ್ 2ನೆಯ ಸ್ಥಾನವನ್ನು ಗಳಿಸುತ್ತೆ. ಕ್ಲಬ್ ಫುಟ್ಬಾಲ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿದೆಯಂತೆ ಈ ಒಂದು ಪಂದ್ಯ. ಹಾಗಾಗಿ ಇದಕ್ಕೆ ಎಲ್ಲಿಲ್ಲದ ಗೌರವ, ಬೆಲೆ, ಮಹತ್ವ ಉಂಟು. 2 ಪುಸ್ತಕ ಕೊಡ್ತಾ ಇದ್ದೇವೆ. ಪುರುಷೋತ್ತಮ ಪರ್ವ ಡಾಕ್ಟರ್ SLN ಸ್ವಾಮಿ ಬರೆದಂಥ ಕೃತಿ. ಶಾ ಶೆಟ್ಟರ್ ಬರೆದ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ 2 ಪುಸ್ತಕ. ಪ್ರಶ್ನೆ: OTT ಎಂದರೆ ಏನು? ಬಜರ್ ಒತ್ತಿದ್ದಾರೆ. ಮೊದಲಿಗೆ ವಿದ್ಯಾಶ್ರೀ, ಆನಂತರ ಸತೀಶ್. ವಿದ್ಯಾಶ್ರೀ. ಆನ್ಲೈನ್ ಟೆಲಿವಿಷನ್. ಆನ್ಲೈನ್ ಟೆಲಿವಿಷನ್. ಆರಾಮಾಗಿ ಕೂತ್ಕೊಳ್ಳಿ, ನೀವು ಮಾತಾಡಿ ಎಲ್ಲಿಂದಲೇ ಆಗಬಹುದಾ? ಸತೀಶ್. ಆನ್ಲೈನ್ ಟೆಲಿವಿಷನ್ ಪ್ಲ್ಯಾಟ್ಫಾರ್ಮ್. ಆನ್ಲೈನ್ ಟೆಲಿವಿಷನ್ ಪ್ಲ್ಯಾಟ್ಫಾರ್ಮ್. ಆಯ್ಕೆಗಳನ್ನು ನೋಡೋಣ. ಓಲ್ಡ್ TV ಶೋಸ್, ಓವರ್ ದಿ ಟಾಪ್, ಔಟ್ಡೇಟೆಡ್ TV ಮೂವೀಸ್, ಓವರ್ ದಿ ಟ್ಯಾಕ್ಸ್. ಉತ್ತರವನ್ನು ನೋಡೋಣ. ಓವರ್ ದಿ ಟಾಪ್
ಅದು ಸರಿಯಾದ ಅರ್ಥ. OTT ಅಂದರೆ ಅರ್ಥ ನಿಮಗೆ ಗೊತ್ತಿದೆ, ಆದರೆ OTT ಅನ್ನೋ ಅಕ್ಷರಗಳ ವಿಸ್ತೃತ ರೂಪ ಏನು ಅನ್ನೋದರಲ್ಲಿ ಸ್ವಲ್ಪ ಗೊಂದಲ ಆಯಿತು ತಮಗೆ. ಆಡಿಯೋ ವಿಡಿಯೋಗಳನ್ನು ನಾವು ಕೇಬಲ್ ಮೂಲಕ, ಡಿಶ್ ಮೂಲಕ, ಇಲ್ಲವೇ ಸ್ಯಾಟಲೈಟ್ ಮೂಲಕ ಪಡೀತಾ ಇದ್ವಿ ಇಷ್ಟು ದಿನಗಳ ಕಾಲ. ಈಗ OTT ಬಂದ ಮೇಲೆ ನೇರವಾಗಿ ಅಂತರ್ಜಾಲದಿಂದ ನಮಗೆ ಬೇಕಾದ ಚಿತ್ರಗಳನ್ನು, ಹಾಡನ್ನು ಕೇಳೋದಕ್ಕೆ ಅವಕಾಶ ದೊರೆತಿದೆ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಲ್ಯಾಪ್ಟಾಪಲ್ಲಿ, ಟಿ ವಿಯಲ್ಲಿ, ಮೊಬೈಲಲ್ಲಿ, ಟ್ಯಾಬ್ಲೆಟಲ್ಲಿ ಅಥವಾ ಇನ್ಯಾವುದೇ ಗೇಮಿಂಗ್ ಉಪಕರಣಗಳಲ್ಲಿ ನಾವು ಈ OTT ಬಿತ್ತರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ. ಮುಂದಿನ 2 ಪುಸ್ತಕಗಳನ್ನು ಈಗ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಹಾಗೂ ಸವಿಸ್ಮೃತಿ, ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಕ ಲ ನ ಮಂ ರು. ಹರ್ಷಿತಾ, ಕಮಲ ನಯನ ಮಂದಾರರು. ಇನ್ಯಾರಾದರೂ ಉತ್ತರ ಕೊಡ್ತಾರ ನೋಡೋಣ. ಉತ್ತರವನ್ನು ನೋಡೋಣ. ಕಡಲನಗರಿ ಮಂಗಳೂರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಪುಸ್ತಕ: ಆಶಾಕಿರಣ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಅಂಬೇಡ್ಕರ್ ವ್ಯಕ್ತಿತ್ವ ದರ್ಶನ, UN ಸಂಗನಾಳಮಠ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಈಗ ಲೆಕ್ಕಗಳು ಬಂದಿವೆ. 66 ಕೂಡು 25, 69 ಕಳೆ 24, 19 ಗುಣಿಸು 19, 216 ಭಾಗಿಸು 9. ಮೊದಲಿಗೆ ಸತೀಶ್, ಆನಂತರ ವಿದ್ಯಾಶ್ರೀ. 3, 6, 9. 521. 5, 2, 1 ಬಹಳ ಭಿನ್ನವಾದ ಉತ್ತರಗಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 91, 45, 361, 24 ಎಲ್ಲವನ್ನು ಕೂಡಿದರೆ 5, 2, 1 ಬಂದಿದೆ. ಈ ಉತ್ತರವನ್ನು ವಿದ್ಯಾಶ್ರೀ ಅವರು ಕೊಟ್ಟಿದ್ದಾರೆ. ಅವರಿಗೆ ಅಂಬೇಡ್ಕರ್ ವ್ಯಕ್ತಿತ್ವ ದರ್ಶನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಾಕನಕೋಟೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದ ನಾಟಕದ ಪುಸ್ತಕ. ಶರ್ಮಿಳಾ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಅವರು ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಗ, ರ, ವಿ, ವ, ವ್ಯ, ಪುಂ, ಕ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸತೀಶ್. ಕವಿ ಕಾವ್ಯ ಪುಂಗವ. ಕವಿ ಕಾವ್ಯ ಪುಂಗವ ಅಂದರೆ ಒಂದು ಅಕ್ಷರ ಬಿಟ್ಟಿದ್ದೀರಿ. ಕವಿ ಕಾವ್ಯ 4 ಆಯ್ತಲ್ಲ, ಪುಂಗವ ಅಂದರೆ 3 ಆಯ್ತಲ್ಲ, ಒಂದು ಅಕ್ಷರ ಎಲ್ಲೋ ಬಿಟ್ಟಿದ್ದೀರಿ. ಸತೀಶ್ ಯಾವ ಅಕ್ಷರ ಬಿಟ್ಟಿದ್ದಾರೆ ಅದನ್ನು ಸೇರಿಸ್ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯವಾ? 3 ಪ್ರಯತ್ನಿಸಬಹುದು. ಇಲ್ಲಾಂದರೆ ಅವ್ರು ಕೊಟ್ಟಂಥ ಉತ್ತರ ಸರಿಯಾ ನೋಡಬೇಕಾಗುತ್ತೆ.
ಉತ್ತರವನ್ನು ನೋಡೋಣ. ಕವಿ ಕವಿ ಪುಂಗವರ ಕಾವ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೀವು ಕಂಡರಿಯದ ಕುದ್ಮುಲ್ ರಂಗರಾವ್, BA ವಿವೇಕ್ ರೈ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಓನ್ಲಿ ಪಾಲಿಟಿಕ್ಸ್ ಗೋಪಾಲಕೃಷ್ಣ ಕುಂಟಿನಿ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಜಾಗತಿಕ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋ ಮೊದಲೇ ರಾಮರಾವ್ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಉತ್ತರ ಗೊತ್ತಿಲ್ಲ, ಮತ್ತು ಬಜರ್ ಒತ್ತಿದ್ದೀರಿ ಅಲ್ವಾ? ಆಯ್ಕೆಗಳನ್ನು ನೋಡೋಣ ಈಗ. ಫೆರೆಂಕ್ ಪುಷ್ಕಾಸ್, ಬ್ರೂಸ್ ಮುರ್ರೆ, ಮಾರ್ಸೆಲೋ ಬಾಲ್ಬೋವಾ, ಮೈಕೇಲ್ ಬ್ರಾಡ್ಲೆ. ಹೇಳಿ ಸತೀಶ್. ಆಯ್ಕೆ 4. ಆಯ್ಕೆ 4 ಮೈಕೇಲ್ ಬ್ರಾಡ್ಲೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಾರ್ಸೆಲ್ಲೋ ಬಾಲ್ಬೋವಾ ಆಗಿತ್ತು. ಅಮೆರಿಕ ದೇಶಕ್ಕೆ ಸೇರಿದಂಥ ಫುಟ್ಬಾಲ್ ಆಟಗಾರ. ಈತನೂ ಸಹ ಡಿಫೆಂಡರ್ ಆಗಿ 127 ಪಂದ್ಯಗಳಲ್ಲಿ ಆಟವಾಡಿದ್ದಾನೆ. ಡಿಫೆಂಡರ್ಗೆ ರಕ್ಷಣೆ ಮುಖ್ಯ ಆಗಿರುತ್ತೆ, ಹಾಗಾಗಿ ಗೋಲನ್ನು ಗಳಿಸುವ ಅವಕಾಶ ಕಡಿಮೆ ಇರುತ್ತೆ. ಆದರೂ ಈತ 13 ಗೋಲುಗಳನ್ನು ಹೊಡೆದಿದ್ದಾನಂತೆ. 1988ರಿಂದ 2000ವರೆಗೆ ಈತ ಅಮೆರಿಕದ ಪರವಾಗಿ ಆಟವನ್ನು ಆಡ್ತಾ ಇದ್ದ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಹತ್ತಿರ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಕಡಿಮೆ ಸಂಖ್ಯೆಯಲ್ಲಿರುವವರು, ಊಹೆ, ಹೆಸರುವಾಸಿಯಾದ. ಅಲ್ಪಸಂಖ್ಯಾತ. ರಾಮರಾವ್ ಅವರು ಬಜರ್ ಒತ್ತಿದ್ದಾರೆ. ಒಂದು ಉತ್ತರ ಅಲ್ಪಸಂಖ್ಯಾತ. ಅಲ್ಪಸಂಖ್ಯಾತ. ಉತ್ತರವನ್ನು ನೋಡೋಣ. ಅಲ್ಪಸಂಖ್ಯಾತ ಉತ್ತರ ಸರಿಯಾಗಿದೆ. ರಾಮರಾವ್ ಅವರೇ, 2ನೇ ಮತ್ತು 3ನೇ ಶಬ್ದವನ್ನು ತಾವೇ ಕೊಡಬಹುದು. 2ನೇ ಶಬ್ದ ಊಹೆ, ಕಲ್ಪನೆ. ಕಲ್ಪನೆ. ಉತ್ತರವನ್ನು ನೋಡೋಣ. ಕಲ್ಪನೆ ಉತ್ತರ ಸರಿಯಾಗಿದೆ. 3 ಉತ್ತರ ಹೆಸರುವಾಸಿಯಾದ. ಪ್ರಖ್ಯಾತ. ಪ್ರಖ್ಯಾತ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಾಹಿತ್ಯ ಸಖಿ, ಮುಂಗಾರು ಹನಿಗಳು ಎನ್ನುವ ಚುಟುಕು ಪುಸ್ತಕ. ಒಟ್ಟು 3 ಪುಸ್ತಕಗಳನ್ನು ರಾಮರಾವ್ ಅವರಿಗೆ ಕೊಟ್ಟಿದ್ದೇವೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ತಂಬೂರಿ ಮೀಟಿದವ, ಮಲೆನಾಡಿನ ಮಳೆಗಾಲದ ಅತಿಥಿಗಳು, ಮನಸಿರಿ ಹಾಗೂ ಇಳಾದೀಪ್ತಿ. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರಗಳ 3 ಪದಗಳನ್ನು ರೂಪಿಸಿ. 12 ಅಕ್ಷರಗಳು ಈಗ ಬಂತು. ಜ, ಠ, ನೋ, ಚ, ಪೋ, ತಿ, ರಾ, ಕು, ಭ, ಗೃ, ವು, ಲಿ. ವಿದ್ಯಾಶ್ರೀ. ಚಕ್ಕುಲಿ ಒಂದು ಗೊತ್ತಾಗಿಲ್ಲ. ಚಕ್ಕುಲಿ ಮಾತ್ರ ಸಾಕು, ಯಾವ ತಿಂಡಿನೂ ಬೇಡ ಅಂತಿದ್ದಾರೆ. ಹಾಂ ಸತೀಶ್. ಜಾಗೃತಿ, ಜಾಗೃತಿ, ಚಕ್ಕುಲಿ. ಚಕ್ಕುಲಿ 2 ಸರ್. ಹೇಳಿ ರಾಮರಾವ್. ಗೊತ್ತಾಗ್ತಾ ಇಲ್ಲ. ಹರ್ಷಿತಾ. ಜಾಗೃತಿ,
ಚಕ್ಕುಲಿ. ಉತ್ತರವನ್ನು ನೋಡೋಣ. ಚಕ್ಕುಲಿ, ಜಾಗೃತಿ, ಠರಾವು, ತರಾಟೆ, ಭರಾಟೆ, ಜಾಗೃತ, ಹೀಗೆ ಮುಂದುವರಿಯುತ್ತೆ ಶಬ್ದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ, ಚಟ್ಪಟ್ ಚಿನ್ಕುರಳಿ. ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರತಿಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ, ಇದು ಯಾವ ನಿಯಮ? ಆಯ್ಕೆಗಳು. ಬಜರ್ ಒತ್ತಿದ್ದಾರೆ ವಿದ್ಯಾಶ್ರೀ, ನ್ಯೂಟನ್ ಆನಂತರ ಮೂರನೇ ಲಾ. ಹರ್ಷಿತಾ. ವಿದ್ಯಾಶ್ರೀ, ನ್ಯೂಟನ್ನ ಮೂರನೇ ಲಾ. ನ್ಯೂಟನ್ನನ್ನು ಮೂರನೇ ಲಾ. ಮೂರನೆಯ ಲಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳು. ನ್ಯೂಟನ್ನನ್ನು ಮೂರನೇ ನಿಯಮ, ಎರಡನೇ ನಿಯಮ ಅಂತ ಇದೆ, ಮೂರನೇ ನಿಯಮ ಅಂತಿದ್ದೀರಿ. ಸರಿಯಾಗಿದೆಯಾ ನೋಡೋಣ. ಮೂರನೆಯ ನಿಯಮ ಸರಿಯಾಗಿದೆ. ತಂಬೂರಿ ಮೀಟಿದವ ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಮನುಷ್ಯನು ಮೊದಲು ಬಳಸಿದ ಲೋಹ ಯಾವುದು? ಆಯ್ಕೆಗಳು. ಕಬ್ಬಿಣ, ತಾಮ್ರ. ಕಬ್ಬಿಣ. ಹೇಳಿ ಹರ್ಷಿತಾ. ಕಬ್ಬಿಣ. ಕಬ್ಬಿಣ. ಉತ್ತರವನ್ನು ನೋಡೋಣ. ಕಬ್ಬಿಣವನ್ನು ಇತ್ತೀಚೆಗೆ ಕಂಡುಹಿಡಿದದ್ದು. ಹಾಗಾಗಿ ವೇದಗಳ ಕಾಲದಲ್ಲಿ ಮತ್ತು ಸಿಂಧೂ ಸರಸ್ವತಿಯಲ್ಲಿ ಕಬ್ಬಿಣದ ಆಯುಧಗಳೇ ಇಲ್ಲ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಕೃತಿ ನನ್ನಲ್ಲೇ ಉಳಿತು. ಮುಂದಿನ ಪ್ರಶ್ನೆ. ಆವರ್ತ ಕೋಷ್ಟಕವನ್ನು, ಪೀರಿಯಾಡಿಕ್ ಟೇಬಲ್ ಕಂಡುಹಿಡಿದ ವಿಜ್ಞಾನಿ ಯಾರು? ಆಯ್ಕೆಗಳನ್ನು ನೋಡೋಣ. ನೋಸ್ಟಲ್ಲಿ ವಿದ್ಯಾಶ್ರೀ ಬಜರ್ ಒತ್ತಿದ್ದಾರೆ. ಮೆಂಡಲೀವ್. ಮೆಂಡಲೀವ್. ಆಯ್ಕೆಗಳು. ಆಲ್ಬರ್ಟ್ ಐನ್ಸ್ಟೈನ್, ಡಿಮಿಟ್ರಿ ಮೆಂಡಲೀವ್. ಮೆಂಡಲೀವ್ ಅಂತ ಹೇಳಿದ್ದೀರಿ. ಸರಿಯಾ ನೋಡೋಣ. ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಪ್ರಾಚೀನ ಸಿಂಧೂ ಜನರು ಪ್ರಧಾನವಾಗಿ ಯಾರನ್ನು ಪೂಜಿಸ್ತಾ ಇದ್ದರು? ಆಯ್ಕೆಗಳು. ಇಂದ್ರ ಮತ್ತು ಅಗ್ನಿ, ಪಶುಪತಿ ಶಿವ ಮತ್ತು ಮಾತೃದೇವತೆ. ಮೊದಲಿಗೆ ಹರ್ಷಿತಾ. ಇಂದ್ರ ಮತ್ತು ಅಗ್ನಿ. ಉತ್ತರವನ್ನು ನೋಡೋಣ. ವೈದಿಕ ಕಾಲದ ದೇವತೆಗಳು ಇಂದ್ರ ಮತ್ತು ಅಗ್ನಿ ಅಂದರೆ ಪಶುಪತಿ ಶಿವ ಮತ್ತು ಮಾತೃದೇವತೆ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು, ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಎಂದು ಯಾವುದನ್ನು ಕರೆಯುತ್ತಾರೆ? ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್ ಅಂತ ಉತ್ತರ ಇದೆ. ಮೊದಲಿಗೆ ಬಜರುತ್ತಿದ್ದಾರೆ ಹರ್ಷಿತಾ. ಬ್ರಯೋಫೈಟ್ಗಳು. ಬ್ರಯೋಫೈಟ್ಸ್ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಬ್ರಯೋಫೈಟ್ಸ್ ಉತ್ತರ ಸರಿಯಾಗಿದೆ. ಮನಸ್ಸಿರಿ ಈ ಕೃತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ವೇದ ಎಂಬ ಪದದ ಅರ್ಥವೇನು? ಧರ್ಮ, ಜ್ಞಾನ. ಮೊದಲಿಗೆ ಬಜರುತ್ತಿದ್ದಾರೆ ಸತೀಶ್. ಧರ್ಮ. ಧರ್ಮ. ಉತ್ತರವನ್ನು ನೋಡೋಣ. ಜ್ಞಾನ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಬೆನ್ನೆಲುಬಿಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು. ಅಕಶೇರುಕಗಳು, ಕಶೇರುಕಗಳು. ಅಕಶೇರುಕಗಳು. ಉತ್ತರವನ್ನು ನೋಡೋಣ. ಪ್ರಾಚೀನ ಚೀನಾದಲ್ಲಿ ನಂಬರ್ 4 ಏಕೆ ಅಶುಭವೆಂದು ನಂಬುತ್ತಾರೆ? ಮೊದಲಿಗೆ ರಾಮರಾವ್, ಆನಂತರ ವಿದ್ಯಾಶ್ರೀ. ರಾಮರಾವ್. ಆಯ್ಕೆಗಳನ್ನು ನೋಡೋಣ. ಅದು ಬೆಸ ಸಂಖ್ಯೆಯಾಗಿರುವುದರಿಂದ 4ರ ಉಚ್ಚಾರಣೆ ಸಾವನ್ನು ಧ್ವನಿಸುತ್ತದೆ. ಉತ್ತರವನ್ನು ನೋಡೋಣ. 4ರ ಉಚ್ಚಾರಣೆ ಸಾವನ್ನು ಧ್ವನಿಸುತ್ತಂತೆ ಚೀನಿ ಭಾಷೆಯಲ್ಲಿ. ಹಾಗಾಗಿ ಸಂಖ್ಯೆ 4 ಅವರು ಅಶುಭ ಅಂತ ಪರಿಗಣಿಸ್ತಾರೆ. ಮುಂದಿನ ಪ್ರಶ್ನೆ. ಬೀಜಗಣಿತವನ್ನು ಭಾರತದಲ್ಲಿ ಪ್ರತ್ಯೇಕ ವಿಷಯವಾಗಿ ಅಭಿವೃದ್ಧಿಪಡಿಸಿದ ಶ್ರೇಷ್ಠ ಗಣಿತಜ್ಞ ಯಾರು? ಆಯ್ಕೆಗಳು. ಹೇಳಿ ಸರ್. ರಾಮರಾವ್. ಸಾರಿ, ಇಲ್ಲ ಸುಮ್ಮನೆ ಬಜರ್ ಹೊತ್ಬೇಡಿ. ಅಲ್ಲ, ನಾನು ಅಲ್ಲಿ ಇದು ಬರುತ್ತೆ ಅಂತ ತಿಳ್ಕೊಂಡು ಹಂಗೆ ಮಾಡಿದೆ. ಬೇರೆಯವ್ರ ಅವಕಾಶನೂ ಹೊರಟೋಗುತ್ತೆ. ಯಾಕಂದರೆ ಆ ಪ್ರಶ್ನೆ ನಾನು ಮತ್ತೆ ಯಾರಿಗೂ ಕೇಳಕ್ಕೆ ಬರೋದಿಲ್ಲ. ಆಯ್ಕೆಗಳು. ಸುಶ್ರುತ, ಇಮ್ಮಡಿ ಭಾಸ್ಕರಾಚಾರ್ಯ. ಉತ್ತರವನ್ನು ನೋಡೋಣ. ಇಮ್ಮಡಿ ಭಾಸ್ಕರಾಚಾರ್ಯ. ಗೌತಮ ಬುದ್ಧನು ತನ್ನ ಬೋಧನೆಗಳನ್ನು ಜನಸಾಮಾನ್ಯರಿಗೆ ಯಾವ ಭಾಷೆಯಲ್ಲಿ ನೀಡಿದನೋ? ಆಯ್ಕೆಗಳು. ಸಂಸ್ಕೃತ, ಪಾಲಿ. ಪಾಲಿ. ಮೊದಲಿಗೆ ಸತೀಶ್. ಪಾಲಿ ಭಾಷೆ. ಪಾಲಿ ಭಾಷೆ. ಉತ್ತರವನ್ನು ನೋಡೋಣ. ಪಾಲಿ ಉತ್ತರ ಸರಿಯಾಗಿದೆ. ಇಳಾ ದೀಪ್ತಿ ಎನ್ನುವ ಈ ಒಂದು ಪುಸ್ತಕವನ್ನು ಸತೀಶ್ ಅವರಿಗೆ ಕೊಟ್ಟಿದ್ದೇನೆ. 10 ಪ್ರಶ್ನೆಗಳು ಮುಕ್ತಾಯ ಆಗಿದೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವಿದ್ಯಾಶ್ರೀ ಅವರಿಗೆ ದೊರೀತಾ ಇದೆ 3 ಪುಸ್ತಕ. ದಯವಿಟ್ಟು
ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಸತೀಶ್ ಅವರಿಗೆ ಇಳಾದೀಪ್ತಿ ಎನ್ನುವ ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ರಾಮರಾವ್ ಅವರಿಗೆ 3 ಪುಸ್ತಕಗಳು ತಮಗೆ ದೊರೀತಾ ಇವೆ. ಸ್ವೀಕರಿಸಿ.